ನಂಗೆ ಖುಷಿ ಆಗೋದೇನಂದ್ರೆ ಒಂದು 600 ಕೋಟಿ ಬಜೆಟ್ ಅನ್ನೋದು ಬಂದ್ರೆ ಎಷ್ಟೋ ಜನ ಆರ್ಟಿಸ್ಟ್ಗೆ, ಸೆಟ್ ಅವ್ರಿಗೆ, ಆಮೇಲೆ ನಮ್ಮ ಟೆಕ್ನಿಷಿಯನ್ಸ್ಗೆ ಎಲ್ಲರಿಗೂ ಒಂದು ಬಜೆಟಿಂಗ್ ಹೋಗುತ್ತೆ. ಹೌದು. ಸೊ ನಮ್ಮ ಇಂಡಸ್ಟ್ರಿದಲ್ಲಿ ಎಲ್ಲೋ ಒಂದ್ ಕಡೆ ಆ ಸ್ಕಿಲ್ ಸಿನಿಮಾಗಳು ಆಗದಿರೋ ಕಾರಣ ಎಷ್ಟೋ ಜನರಿಗೆ ಆಪರ್ಚುನಿಟಿನೇ ಸಿಗ್ತಾ ಇಲ್ಲ ಅಂತ ಆಗುತ್ತೆ. ಸೊ ಡ್ಯೂ ಥಿಂಕ್ ನಮ್ಮ ಇಂಡಸ್ಟ್ರಿಗೆ ಆ ಲೆವೆಲ್ ಸ್ಕೇಲ್ ಸಿನಿಮಾಸ್ ಬೇಕು ಇಂಡಸ್ಟ್ರಿ ಥ್ರೈವ್ ಆಗೋದಕ್ಕೆ? ಸರ್, ನನಗೆ ಇವಾಗ ಸದ್ಯಕ್ಕೆ ಕನ್ನಡ ಇಂಡಸ್ಟ್ರಿನ ನಾನು ಗಮನಿಸಿದ್ರೆ ನನಗೆ ಸ್ಕೇಲ್ಗಿಂತ ಜಾಸ್ತಿ ಪ್ರೋಸೆಸ್ ಮುಖ್ಯ. ನಾನು ಒಂದು ಹೇಳ್ತೀನಿ, ಇವಾಗ ಇಲ್ಲಿ ನಮ್ಮಲ್ಲಿ ನಾನು ಒಂದು ಲೈಕ್ ಇಫ್ ಐ ಆಮ್ ನಾಟ್ ರಾಂಗ್, ನನಗೆ ಲೈಕ್ ಏನಾರು ರಾಂಗ್ ವೇ ತೊಗೊಳ್ದೆ ಹೋದರೆ ನಮ್ಮಲ್ಲಿ ಪ್ರೊಡ್ಯೂಸರ್ಸ್ಗಿನ್ನ ಇನ್ವೆಸ್ಟರ್ಸ್ ಜಾಸ್ತಿ. ಯಾವ ಥರ? ಈಗ ಪ್ರೊಡ್ಯೂಸರ್, ಇವಾಗ ನಾವು ಯಾವ್ದಾದ್ರು ನಾನು ಒಬ್ಬ ಪ್ರೊಡ್ಯೂಸರ್ಗೆ ಒಬ್ಬ ಕಥೆನ ಹೇಳಕ್ಕೆ ಹೋಗ್ತೀನಿ ಸರ್. ಹೇಳಿದ ತಕ್ಷಣ ನಾನೆಲ್ಲ ಕ್ಲೀನಾಗಿ ಕುತ್ಕೊಂಡು ಕತೆ ಹೇಳ್ತಾರೆ. ಲಾಸ್ಟಲ್ಲಿ 90% ಆಫ್ ದ ಪೀಪಲ್ ದ ಲಾಸ್ಟ್ ಲೈನ್ ದೇ ವಿಲ್ ಸೇ ಸರಿ ಬಜೆಟ್ ಎಷ್ಟಾಗುತ್ತೆ ಅಂತ ಪ್ರೊಡ್ಯೂಸರು ಡೈರೆಕ್ಟರ್ನ ಕೇಳ್ತಾರೆ. ಓಕೆ. ಸೊ ವಿಚ್ ವೋಂಟ್ ವರ್ಕ್ ಲೈಕ್ ದಟ್. ಡೈರೆಕ್ಟರ್ ಈಸ್ ಎ ಕ್ರಿಯೇಟಿವ್ ಗೈ, ಹಿ ಡೋಂಟ್ ನೋ ಎವರ್ ಪ್ರಾಜೆಕ್ಟ್ ಇದು ಬಜೆಟ್. ಸೊ ಅವರು ಇವಾಗ ಏನಾಗ್ತದೆ ಕನ್ನಡ ಇಂಡಸ್ಟ್ರಿಯಲ್ಲಿ ನಾನು ಗಮನಿಸ್ತಿರೋ ಒಂದು ಪ್ರೋಸೆಸ್ ಏನಂದರೆ, ಇವ್ರನ್ನ ಜಸ್ಟ್ ಪ್ರೊಡ್ಯೂಸರ್ನ ಇಂಪ್ರೆಸ್ ಮಾಡಲಿಕ್ಕೋಸ್ಕರ ಇವರು ಯಾವುದೋ ಒಂದು ಬಜೆಟ್ನ ಹಾಕೊಂಡು ಹೋಗ್ಬಿಡ್ತಾರೆ. ಇವ್ರ ರಿಸರ್ಚ್ ಪ್ರಕಾರ, ಇವ್ರಿಗಿರೋ ನಾಲೆಡ್ಜ್ ಪ್ರಕಾರ ಒಂದು ಬಜೆಟ್ ಹಾಕೊಂಡು, ಸರ್ ಈ ಸಿನಿಮಾನ 4 ಕೋಟಿನಲ್ಲಿ ಮಾಡಿಬಿಡ್ತೀನಿ ಸರ್. 4 ಕೋಟಿ ಆಗಲ್ಲ, ಅದು ಇನ್ನೂ ಜಾಸ್ತಿನೇ ಆಗುತ್ತೆ. ಅವಾಗ ಲಾಸ್ಟಲ್ಲಿ ಪ್ರೊಡ್ಯೂಸರ್ ಏನಂತಾರೆ, ಡೈರೆಕ್ಟರ್ ನಾನು ಮೋಸ ಮಾಡಿಬಿಟ್ರು ಇದು ಅಂತಾರೆ. ಸೊ ಇಟ್ಸ್ ಆಲ್ವೇಸ್ ಪ್ರೊಡ್ಯೂಸರ್. ಇವಾಗ ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಟರ್ಗೆ ಅನ್ನೋ ಒಂದು ಟೈಟಲ್ಲು ಅದು ಯಾಕೋ ತುಂಬಾ ಓವರ್ ಬರ್ಡನ್ ಆಗ್ತಾ ಇದೆ. ಸೊ ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಟರ್ ಮಾತ್ರ ಇರ್ಬೋದು, ಬಟ್ ಆಲ್ಸೋ ಪ್ರೊಡ್ಯೂಸರ್ ಆಲ್ಸೋ ಈಕ್ವಲಿ ರೆಸ್ಪಾನ್ಸಿಬಲ್. ಈಸ್ ಎ ಫಿಲ್ಮ್ ಮೇಕರ್. ಪ್ರೊಡ್ಯೂಸರ್ ಈಸ್ ಎ ಫಿಲ್ಮ್ ಮೇಕರ್. ಐ ಟೆಲ್ ಯು ಹೌ ಇಟ್ ಶುಡ್ ವರ್ಕ್. ಒಂದು ಕತೆನ ಕೇಳ್ತೀವಿ, ಒಬ್ಬ ಡೈರೆಕ್ಟರ್ ಕೂತ್ಕೊಂತಾನೆ, ಪ್ರೊಡ್ಯೂಸರ್ ಕೂತ್ಕೊಂತಾನೆ, ಒಬ್ಬ ಕತೆನ ಕೇಳ್ತೀನಿ. ಸ್ಟಾರ್ಟಿಂಗಲ್ಲಿ ಕೆಲವೊಂದು ಕ್ರಿಯೇಟಿವ್ ಡಿಫ್ರೆನ್ಸಸ್ ಬರುತ್ತೆ. ಸೊ ಅದನ್ನೆಲ್ಲ ಅಲೈನ್ ಮಾಡ್ಕೊತಾರೆ, ಒಂದು ಕತೆ ಲಾಕ್ ಆಗಿಬಿಡುತ್ತೆ. ಅಲ್ಲಿವರೆಗೂ ಯಾರು ಬಜೆಟ್ ಬಗ್ಗೆ ಮಾತಾಡಲ್ಲ. ಸೊ ಕತೆ ಲಾಕ್ ಆದಮೇಲೆ ಪ್ರೊಡ್ಯೂಸರ್ ಕೇಳಬೇಕಾಗಿರೋದು ಸ್ಕೆಡ್ಯೂಲ್. ಹೌ ಮೆನಿ ಡೇಸ್ ಯು ನೀಡ್ ಟು ಕಂಪ್ಲೀಟ್ ದ ಮೂವಿ. ನೀನು ನನಗೆ ನಂಬರ್ ಆಫ್ ಡೇಸ್ ಕೊಟ್ಟರೆ ನಾನು ನಿನಗೆ ರಿಸೋರ್ಸ್ ಕೊಡ್ತೀನಿ, ನಾನು ನಿನಗೆ ಎಕ್ವಿಪ್ಮೆಂಟ್ಸ್ ಕೊಡ್ತೀನಿ. ಇವಾಗ ನಾನು ಕ್ಯಾಮ್ರಾ ರೆಂಟ್ ನನಗೆ ಎಷ್ಟು ಕೊಡ್ತಾನೋ ಡೈರೆಕ್ಟರ್ಗೆ ಹೆಂಗೆ ಗೊತ್ತು? ನಾನು ಇವಾಗ ಕ್ಯಾರವನ್ ಎಷ್ಟು ಯಾರು ಚಾರ್ಜ್ ಮಾಡ್ತಾನೋ ಡೈರೆಕ್ಟರ್ ಹೆಂಗೆ ಗೊತ್ತು? ಎಕ್ವಿಪ್ಮೆಂಟ್ಸ್ನ ಇದನ್ನ ಪಕ್ಕಕ್ಕೆ ಇಟ್ಬಿಡೋಣ. ಈವನ್ ಫಾರ್ ಆ್ಯಕ್ಟರ್, ಒಬ್ಬ ದೊಡ್ಡ ಆ್ಯಕ್ಟರೇ ಅಂತ ಅನ್ಕೊಳ್ಳೋಣ. ಒಬ್ಬ ದೊಡ್ಡ ಆ್ಯಕ್ಟರು ಇವ್ರಿಗೆ ಫಾರ್ ಎಕ್ಸಾಂಪಲ್, ಜಸ್ಟ್ ಫಾರ್ ಟೇಕಿಂಗ್ ಎ ನೇಮ್ ಸೇಕ್, ಪ್ರಕಾಶ್ ರೈ ಸರ್ ನಿಮ್ಗೆ ಕರೆದ್ರೆ ಒಂದು ರೇಟ್ ಇರ್ಬೋದು, ನನಗೆ ಕರೆದ್ರೆ ಒಂದು ರೇಟ್ ಇರ್ಬೋದು. ಬೇಸ್ಡ್ ಆನ್ ರಿಲೇಷನ್ಶಿಪ್ಸ್ ಆಲ್ಸೋ ಇಟ್ ವರ್ಕ್. ಎಷ್ಟೋ ಮೂವೀಸ್ ಅವ್ರು ಫ್ರೀಯಾಗೂ ಮಾಡ್ಬಿಟ್ಟು ಹೋಗಿದ್ದಾರೆ. ಅವ್ರಿಗೆಲ್ಲ ಏನೋ ದೊಡ್ಡವ್ರಿಗೆ ರೋಲ್ಸ್, ದೇ ಆರ್ ಇನ್ ಟು ಲೈಕ್ ರೋಲ್ ಇರಬೇಕು. ನನಗೆ ಎಷ್ಟೋ ನಮ್ಮ ಕನ್ನಡ ಸಿನಿಮಾಗಳಲ್ಲೇ ಅವ್ರಿಗೆ ಕತೆ ಇಷ್ಟ ಆಗಿ ಡೆಫಿನೆಟ್ಲಿ ಸರ್ ನಮ್ಗೆ ಇಷ್ಟೊಂದು ಕೊಡೋಕ್ಕಾಗಲ್ಲ ಅಂದಾಗ ದೇ ಕೇಮ್ ಆ್ಯಂಡ್ ಡಿಡ್ ಇನ್ ವಾಟ್ ಎವರ್ ವೇ ದೇ ಇದು ಆ ಥರ ಎಲ್ಲ ಕಮ್ಮಿನಲ್ಲೇ ಬಂದು ಮಾಡ್ಕೊಟ್ಟು ಹೋಗಿದ್ದಾರೆ. ಸೊ ಅದು ಇಟ್ಸ್ ಆಲ್ವೇಸ್ ನಾನು ಅದನ್ನು ಬಜೆಟಲ್ಲಿ ನಾನು ಹೆಂಗೆ ಫಿಕ್ಸ್ ಮಾಡಲಿ, ಹೆಂಗೆ ಇದು ಮಾಡಲಿ, ಡೈರೆಕ್ಟರ್ ಅದನ್ನು ಪ್ರೊಡ್ಯೂಸರ್ಗೆ ಹೆಂಗೆ ಹೇಳ್ತಾನೆ ಬಜೆಟ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಬೇಕಾಗಿರೋದು ಏನು ಅಂದರೆ, ಪ್ರೊಡಕ್ಷನಲ್ಲಿ ಇನ್ನೊಂದು ನಮ್ಮಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕಾನ್ಸೆಪ್ಟೇ ಇಲ್ಲ. ಸೊ ಪ್ರೊಡ್ಯೂಸರ್ಗೆ ಒಂದು ಟೀಮ್ ಇರುತ್ತೆ. ಆ ಪ್ರೊಡ್ಯೂಸರ್ ಏನು ಮಾಡ್ತಾನೆ, ಅಲ್ಲಿ ಸ್ಕೆಡ್ಯೂಲ್ ತೊಗೊತಾನೆ, ನಂಬರ್ ಆಫ್ ಡೇಸ್ ತೊಗೊತಾನೆ, ಸ್ಕೆಡ್ಯೂಲ್ ತೊಗೊತಾನೆ. ಆ ಡೇಸ್ನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೊಡ್ತಾನೆ. ನೋಡಪ್ಪ, ನನಗೆ ಟೋಟಲ್ ಇಷ್ಟು ಸೀನ್ಸ್ ಇದ್ದಾವೆ, ಇಷ್ಟು ಸ್ಕೆಡ್ಯೂಲ್ಸ್ ಮಾಡ್ಕೊಂಡಿದ್ದೀವಿ, ಇಷ್ಟು ಸ್ಕೆಡ್ಯೂಲ್ಸಲ್ಲಿ ಈ ಸೀನು ಈ ಸ್ಕೆಡ್ಯೂಲು, ಈ ಸೀನು ಈ ಸ್ಕೆಡ್ಯೂಲು, ಟೋಟಲ್ ನಂಬರ್ ಆಫ್ ಡೇಸ್ ಇಷ್ಟು ಬರುತ್ತೆ. ಸೊ ಆ ಲೊಕೇಶನ್ ಆಗಿರ್ಬೋದು, ಅಲ್ಲಿ ಪ್ರಾಪರ್ಟೀಸ್ ಆಗಿರ್ಬೋದು, ಅಲ್ಲಿ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಯಾವ ಕ್ಯಾಮರಾ ಬೇಕು ಆ್ಯಸ್ ಎ ಡೈರೆಕ್ಟರ್ ಸ್ಕಿಲ್, ಅದನ್ನೆಲ್ಲ ನೋಡ್ಕೊಳ್ಳೋದು ಎಕ್ಸಿಕ್ಯೂಟಿವ್ ತಲೆನೋವು. ಕರೆಕ್ಟು. Executive producer should work on it, production controller should work on it, accountant should work on it, production executive should work on it. So ನನಗೆ ಜಸ್ಟ್ ಪ್ರೊಡಕ್ಷನ್ ಟೀಮಲ್ಲಿ ಇಫ್ ಐ ಕ್ಯಾನ್ ನೇಮ್ ದ ಬೇಕಾಗಿರೋ ಟೀಮ್ ಅಂತ ನಾನು ನೋಡಿಕೊಂಡ್ರೆ, ಹಿ ಓನ್ಲಿ ಹ್ಯಾಸ್ ಎ ಟೀಮ್ ಆಫ್ 8 ಪೀಪಲ್. ಇದು ಪ್ರೊಡಕ್ಷನ್ ಟೀಮು ಮಾತ್ರ. ಇಲ್ಲಿ ಪ್ರೊಡ್ಯೂಸರ್ಸ್ಗೆ ಟೀಮೇ ಇಲ್ಲ. ಸೊ ಅಂತ ಬಂದಾಗ ವಿ ಕ್ಯಾನ್ ಕಾಲ್ ದೆಮ್ ಆಸ್ ಎ ಇನ್ವೆಸ್ಟರ್ಸ್, ನಾಟ್ ಎ ಪ್ರೊಡ್ಯೂಸರ್ಸ್. ಸೊ ಈ ಪ್ರೊಡ್ಯೂಸರ್ಸ್ ಅನ್ನೋದು ಬರೋದು ಇಂಡಿವಿಜುವಲ್ ಪ್ರೊಡ್ಯೂಸರ್ಸ್ಗೆ. ಪ್ರೊಡಕ್ಷನ್ ಹೌಸ್ ಈ ತರ ಆಪರೇಟ್ ಆಗಲ್ಲ ಅಲ್ವಾ? ಅಲ್ಲ, ಬಟ್ ಪ್ರೊಡಕ್ಷನ್ ಹೌಸ್ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಕನ್ನಡದಲ್ಲಿ ಆ ರೇಂಜ್ಗೆ ತುಂಬಾ ಇಲ್ಲ. 1, 2, 3 ತುಂಬಾ ಜನ ಹಳೆ ಟ್ರೆಡಿಷನಲ್ ಪ್ರೊಡ್ಯೂಸರ್ಸ್ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಪ್ರೊಡಕ್ಷನ್. ಅವರು ಏನ್ ಮಾಡ್ತಾರೆ ಅಂದ್ರೆ, ಬರೀ ಬ್ಯಾನರ್ ಕೊಡ್ತೀನಿ, ನೀವೇ ಸಿನಿಮಾ ಮಾಡ್ಕೊಳ್ಳಿ, ನಾನು ಬ್ಯಾನರ್ ಕೊಡ್ತೀನಿ ಅಂತ. ಏನಕ್ಕೆ ಅಂದ್ರೆ, XYZ ಬ್ಯಾನರ್ ನಮ್ಮ ಮುಂಚೆ ಚಿಕ್ಕ ವಯಸ್ಸಿಂದ ಆ ಫಿಲ್ಮ್ ನೋಡ್ಕೊಂಡ್ ಬಂದಿದೀವಿ ಅಂತ ಅನ್ಕೊಂಡ್ರೆ, ಅವ್ರ ಬ್ಯಾನರ್ ಬರ್ತಿದೆ, ಹೋಗಿ ನೋಡೋಣ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ರೈಟ್ ನಾವು ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿರೋದು ಏನು ಅಂದ್ರೆ, ಸ್ಟುಡಿಯೋಸ್ ಬೇಕು ಸರ್. ಬೇಸಿಕಲಿ ಸ್ಟುಡಿಯೋಸ್ ಅಂದ್ರೆ ಈಗ ಸ್ಟುಡಿಯೋಸ್ ಬಂದಿದೆ, ಬಟ್ ಏನ್ ಮಾಡ್ತಿದೆ ಅಂದ್ರೆ ಎಲ್ಲ ಬಿಗ್ ಬಜೆಟ್ ಸಿನಿಮಾ ಮಾಡ್ತೀನಿ. ಫಾರ್ ಎನ್ ಎಕ್ಸಾಂಪಲ್, ಈಗ KVN ಅಂತ ತಗೊಳ್ಳೋಣ. KVN ತಗೊಂಡ್ರೆ KD ಅನೌನ್ಸ್ ಮಾಡಿದ್ರು, ಐ ಥಿಂಕ್ 1-3 ವರ್ಷ ಆಯ್ತು. ಓಕೆನಾ, ನೆಕ್ಸ್ಟ್ ಜನನ ಅಗೇನ್ ಸ್ಟಾಪ್ ಆಯ್ತು ಅಂದ್ರೆ ರಿಲೀಸ್ ಇಂದ ಹೋಲ್ಡ್ ಆಯ್ತು, ಟಾಕ್ಸಿಕ್ ಪೋಸ್ಟ್ಪೋನ್ ಆಗಿದೆ. ಸೊ ಈ ತರ ಒಂದು ತೊಂದರೆ ಬಂದಾಗ
ನೀವು ಚಿಕ್ಕ ಬಜೆಟ್ ಸಿನಿಮಾ ಮಾಡಿದೀರ ಅಂದ್ರೆ ಅಷ್ಟು ಪ್ರೊಡ್ಯೂಸರ್ಗೆ ಹೊಡ್ತಾ ಬಿಡಲ್ಲ. ಹೌದು. ಬಟ್ ಈಗ 3 ದೊಡ್ಡ ಸಿನಿಮಾ ಇನ್ನಷ್ಟು ಅಂದ್ರೆ ಏನು ಸ್ಟಾಪ್ ಆಗಿದೆ ಅಂದಾಗ ಅವ್ರು ಇಂಟ್ರೆಸ್ಟ್ ಕಟ್ತಿರ್ತಾರೋ ಇಲ್ಲ ಅಂದ್ರೆ ಯಾವುದೇ ಬಿಸ್ನೆಸ್ ಆಗಿರ್ಲಿ, ನಿಮ್ ಡೇ ಇನ್ ಡೇ ಔಟ್ ಮನಿ ಆಗ್ತಿದ್ ಹೋಗಿ ಬರ್ತಿದೆ ಅಂದ್ರೇನೆ ಮುಂದೆ ಸಾಗಕ್ಕಾಗತ್ತೆ. ಹೌದೌದು. ಪ್ರೊಡ್ಯೂಸರ್ಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತೆ. ಬಟ್ ಆ ಒಂದು ಪ್ರಾಬ್ಲಮ್ ತೆಲುಗು ಇಂಡಸ್ಟ್ರಿಯಲ್ಲಿ ಜಾಸ್ತಿ ಇಲ್ಲ. ಬಿಕಾಸ್ ಏನಕ್ಕೆ ಅಂದ್ರೆ ಅವ್ರು ಎಲ್ಲಾ ರೇಂಜ್ ಸಿನಿಮಾಗಳು ಮಾಡ್ಕೊಂಡ್ ಬರ್ತಾರೆ. ಎಕ್ಸಾಕ್ಟ್ಲಿ. ಸೊ ಟಾಪ್ ಅಲ್ಲಿ ಒಂದ್ ಸಿನಿಮಾ ಮಾಡ್ತಿದ್ರೆ ಬಾಟಮ್ ಅಲ್ಲಿ ಒಂದ್ ಸಿನಿಮಾ ಮಾಡ್ತಾನೆ ಇರ್ತಾರೆ. ಸೊ ಹೌದು, ಅದಕ್ಕೇನಾಗುತ್ತೆ, ಈ ಸಿನಿಮಾ 3 ವರ್ಷ ತಗೊಳುತ್ತಾ, ಅದ್ರಲ್ಲಿ ಚಿಕ್ಕ ಸಿನಿಮಾ 3 ಬಿಟ್ಬಿಟ್ಟು 3 ಕಾಸು ಎತ್ಬಿಟ್ಟಿರ್ತಾರೆ. ಕರೆಕ್ಟ್. ನಮ್ಮಲ್ಲೇನು ಅದಿಲ್ಲ. ಆಲ್ರೌಂಡರ್ಸ್, ನಿಮ್ದೊಂದು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದ್ದು ಎಕ್ಸ್ಪಾಂಡ್ ಮಾಡಬೇಕು ಅನ್ಕೋತಾ ಇದ್ರೆ ನಿಧಿ ವೃದ್ಧಿ ಈಸ್ ಹಿಯರ್ ಫಾರ್ ಯು. ಸೊ ಅಪ್ ಟು 2 crore ಲೋನ್ಸ್ ಕೊಡಿಸ್ತಾರೆ ಎಕ್ಸಿಸ್ಟಿಂಗ್ ಬಿಸ್ನೆಸ್ಗೆ. 100+ ಬ್ಯಾಂಕ್ಸ್ ಇದೆ, ಟೈಪ್ಸ್ ಇದೆ, ಹಾಗೆ 20+ ಪ್ರಾಡಕ್ಟ್ಸ್ ಇದೆ ಇವ್ರ ಹತ್ರ. ಸೊ ಈ ಸರ್ವಿಸ್ಗೆ ಅವ್ರು ಯಾವುದೇ ತರ ಚಾರ್ಜಸ್ ಕೂಡ ಮಾಡಲ್ಲ. ಹಾಗೆ ಆಲ್ರೌಂಡರ್ಸ್ ಕಡೆಯಿಂದ ನೀವು ಹೋದ್ರೆ ನಿಮ್ಗೆ ತುಂಬಾ ಬೆನಿಫಿಟ್ಸ್ ಇದೆ. ಏನೇನ್ ಬೆನಿಫಿಟ್ಸ್ ಅಂತ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಟ್ಯಾಗ್ ಮಾಡಿರ್ತೀವಿ, ಚೆಕ್ಔಟ್ ಮಾಡಿ. ನಾನು ವೈಜಯಂತಿದೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ಇನ್ ದ ಸೇಮ್ ಮ್ಯಾನರ್ ನೀವೇನು ಹೇಳಿದ್ರಿ, ಕಲ್ಕಿ ಸ್ಟಾರ್ಟ್ ಆಗೋದ್ರೊಳಗಡೆ 3 movies ಆಲ್ಟರ್ನೇಟ್ಲಿ ವಾಸ್ ಡೂಯಿಂಗ್ ಅಂಡ್ ರಿಲೀಸ್ಡ್. ಯಾವ್ದು? ಅನ್ನಿ ಮಂಚ ಸೆಕುನಮಲೆ ಅಂತ ಹೇಳ್ಬಿಟ್ಟು ಸಂತೋಷ್ ಶೋಭನ್ ಅಂಡ್ ನಮ್ಮ ನಂದಿರೇನ್ ರೆಡ್ಡಿ, ಓಕೆ, ನಂದಿನಿ ರೆಡ್ಡಿ ಅವ್ರ ಡೈರೆಕ್ಟರ್. ಓಕೆ. ಹಾ, ಸೊ ಆ ಮೂವಿ ರಿಲೀಸ್ ಆಗೋಯ್ತು. ಇನ್ ದ ವೇ ಆಫ್ ನಾವು ಕಲ್ಕಿ ಮಾಡ್ತಿರ್ಬೇಕಾರೇನೆ ಇದೆಲ್ಲ. ಸೀತಾರಾಮಂ ರಿಲೀಸ್ ಆಯ್ತು. ಅಂಡ್ ಕುಮಾರಿ ಶ್ರೀಮತಿ ಅಂತ ಹೇಳ್ಬಿಟ್ಟು ನಿತ್ಯಾ ಮೆನನ್ ಅವ್ರದ್ದು ಪ್ರೈಮಲ್ಲಿ ಒಂದು ಶೋ ಎಕ್ಸ್ಕ್ಲೂಸಿವ್. ಯಾ ಪ್ರೈಮಿಸ್. ಓಕೆ. ಯಾ, ಸೊ ಅದು ರಿಲೀಸ್ ಆಯ್ತು. ಸೊ ಈ ತರ ಕಂಟೆಂಟ್ಸು ಮಲ್ಟಿಪಲ್ ಕಂಟೆಂಟ್ಸ್ ರಿಲೀಸ್ ಆಗ್ತಿರ್ತವೆ, ಎಲ್ಲ ಇದಾಗ್ತಿರುತ್ತೆ. ಸೊ ಅವರು ಆ ರೊಟೇಷನ್ ಇರುತ್ತಲ್ಲ, ದಟ್ ಕೀಪ್ ದಮ್ ಅಲೈವ್ ಇರ್ರೆಸ್ಪೆಕ್ಟಿವ್ ಆಫ್ ದ ಮೂವಿ. ಸಕ್ಸಸ್ ಆದ್ರೂ ಫೇಲ್ ಆದ್ರ ರಿಸಲ್ಟ್ಸ್ ಪಕ್ಕಕ್ಕಿಟ್ರೆ ಈ ರೊಟೇಷನ್ ಯಾವಾಗ್ಲೂ ನಡೀತಾ ಇರುತ್ತೆ ಅವ್ರದ್ದು. ಅಲ್ಲ, ವೈಜಯಂತಿ ಮೂವೀಸ್ ನಾವು ನೋಡ್ತಾ ಇದ್ದೆ, ಕಲ್ಕಿ ಮಾಡಿದ್ದಾರೆ, ಡೂಡು ಮಾಡಿದ್ರು 35 crores, ಮತ್ತು ಅದೆಲ್ಲ 2 crores. ಇಲ್ಲ ಡೂಡ್ ಮಾಡಿದ್ದು ಸಿತಾರ, ಅವರು ತಮಿಳ್ ಇದು, ಬಟ್ ತೆಲುಗು ಡಿಸ್ಟ್ರಿಬ್ಯೂಷನ್ ಇವ್ರು ತಗೊಂಡಿದ್ದ. ಜಸ್ಟ್ ಒನ್ ಆಫ್ ದ ಡಿಸ್ಟ್ರಿಬ್ಯೂಷನ್. ಆಮೇಲೆ ಇನ್ನೊಂದು ಹೇಳ್ತೀನಿ, ರೈಟ್ ನಾವು ಈಗ OTT ಇಲ್ಲಿ ಸಿನಿಮಾ ತಗೊಳಲ್ಲ, ಬೈ ಮಾಡಲ್ಲ ಅಂತ ಹೇಳ್ತಾರೆ. ಓಕೆನಾ? ಅದಕ್ಕೂ ಏನು ಅಂತ ಅಂದ್ರೆ, ನಿಮ್ಗೊಂದು ಒಂದು ಪ್ರೊಡಕ್ಷನ್ ಹೌಸ್ ಇದೆ ಅಂದ್ರೆ ಐ ಕ್ಯಾನ್ ರಿಲೇ ಆನ್ ಇಟ್. ಓಕೆ, ಅಮೆಝಾನ್ ಪ್ರೈಮ್ಗೆ ನಾನು 10 ಸಿನಿಮಾ ಸೈನ್ ಅವ್ರು ಹಂಗೆ ಸೈನ್ ಮಾಡೋದು. ಹೌದು, ನಾನು ಹಿಂಗೆ 10 ಸಿನಿಮಾ ಅವ್ರು ಹೌದು ಫಾರ್ ದ ನೆಕ್ಸ್ಟ್ 3 years 5 ಸಿನಿಮಾ ಅಂತ ಸೈನ್ ಮಾಡ್ತಾರೆ. ಕರೆಕ್ಟ್. ಇಲ್ಲಿ ಪ್ರೊಡಕ್ಷನ್ ಹೌಸ್ ಎದ್ದಳುತ್ತೆ, 2 ವರ್ಷಕ್ಕೆ ಪ್ರೊಡಕ್ಷನ್ ಹೌಸ್ ಬಿದ್ದೋಗುತ್ತೆ. ಅವ್ರಿಗೆ ಹೆಂಗ್ ನಂಬಿಕೆ ಇಡಕ್ಕಾಗತ್ತೆ ಅಂದ್ರೆ, ಇದೇನ್ ಗೊತ್ತಾ, ಇವತ್ತಾಗಿರೋದಲ್ಲ, ಓವರ್ ದ ಇಯರ್ಸ್ ಅವ್ರಿಗೆ ಆ ಎಕ್ಸ್ಪೀರಿಯನ್ಸ್ ಆಗಿನೇ ಬ್ಲಾಕ್ ಲಿಸ್ಟ್ ಮಾಡ್ತಾರೆ. ಬ್ಲಾಕ್ ಲಿಸ್ಟ್ ಆಸ್ ಇನ್ ಗುರು ಬೇಡ, ಯಾಕೆ ಬೇಕು? ಯಾಕಂದ್ರೆ ಸಿಂಗಲ್ ಪ್ರೊಡ್ಯೂಸರ್ಸ್ನ ಅವ್ರು ಹಿಂದೆ ಬೀಳಕ್ಕಾಗಲ್ಲ, ಅವ್ರನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ. ಯೂಶಲಿ ಏನೋ ಕಾರ್ಪೊರೇಟ್ಸ್ ತರ ವರ್ಕ್ ಮಾಡಬೇಕು ಅಂದ್ರೆ, ಗುರು ನಮಗೆ ಈ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಓಕೆ, ನಾನು ಮೇಲ್ ಮಾಡ್ತೀನಿ, ಅವ್ರು ಅಪ್ರೂವ್ ಕೊಡ್ತಾರೆ, ನಾನು ಸಿನಿಮಾ ಇದು ಮಾಡ್ಕೊತೀನಿ, ಆ ಥರ ಇರುತ್ತೆ. ನಾನು ಸಿಂಗಲ್ ಪ್ರೊಡ್ಯೂಸರು ಅವ್ರು ಬಂದು, ಸರ್ ಇದು ನೋಡಿ ಸರ್, ನಮ್ಮ ಸಿನಿಮಾ ನೋಡಿ ಸರ್, ಹಾಕೊಳ್ಳಿ ಸರ್ ಅಂದಾಗ ಅವ್ರು ಅದಕ್ಕೆ ಪೇಪರ್ ವ್ಯೂ ಮಾಡ್ಕೊಂಡು ಹೋಗೋದು. ನಾನು ಹೇಳ್ದಂಗೆ ಟೀಮ್ ಸರ್, ಈ ಶುಡ್ ಹ್ಯಾವ್ ಎನ್ ಪ್ರಾಪರ್ ಆಫೀಸ್, ಪ್ರಾಪರ್ ಟೀಮ್. ಇಟ್ ಶುಡ್ ಬಿ ಪ್ರೊಡಕ್ಷನ್ ಕಂಪನಿ. ನಾನು ಅದನ್ನೇ ನಾನು ಇನ್ವೆಸ್ಟರ್ ಅಂತ ಏನಕ್ಕೆ ಕರಿತಾ ಇದ್ದೀನಿ ಅಂದ್ರೆ, ವಾಟ್ ಈಸ್ ದ ಇನ್ವೆಸ್ಟರ್ಸ್ ಜಾಬ್? ಈ ನೆವರ್ ಇನ್ವಾಲ್ವ್ಸ್ ಇನ್ ದ ಪ್ರೋಸೆಸ್. ಕರೆಕ್ಟ್. ಅಪ್ಪ ನಿನ್ಗೆ ಎಷ್ಟು ಬೇಕು, ನಾನು ಎಕ್ಸ್ಪೆಕ್ಟೇಷನ್ಸ್ ಹೆಂಗೆ ಕೊಡ್ತೀಯಾ, ಯಾವ ಥ್ರೂ ಕೊಡ್ತೀಯಾ, ದಟ್ಸ್ ವಾಸ್ ದ ಇನ್ವೆಸ್ಟರ್ ವರ್ಕ್ಸ್. ಇಲ್ಲಿ ನಮ್ಗೆ ನಡೀತಾ ಇರೋದು ಅದೇನೆ. ಸೊ ವಿ ನೀಡ್ ಪ್ರೊಡಕ್ಷನ್ ಹೌಸಸ್, ವಿ ನೀಡ್ ಪ್ರೊಡಕ್ಷನ್ ಕಂಪನೀಸ್ ರಾದರ್ ದೆನ್ ಇಂಡಿವಿಜುವಲ್ ಇನ್ವೆಸ್ಟರ್ಸ್. ದಟ್ ರಿಯಲಿ ಹೆಲ್ಪ್ಸ್. ಯಾಕಂದರೆ ನಮ್ಮಲ್ಲಿ ಕಂಟೆಂಟ್ಗೆ ಕಮ್ಮಿ ಇಲ್ಲ ಸರ್. ಕನ್ನಡ ಹ್ಯಾಸ್ ದ ಬೆಸ್ಟ್ ಕಂಟೆಂಟ್. ಇವಾಗ ಈ ಇದರಲ್ಲೂ ಚಿಕ್ಕ ಮೂವೀಸ್ ಎಷ್ಟು ಚೆನ್ನಾಗಿ ಬರ್ತಾ ಇದಾವೆ, ಬ್ಯೂಟಿಫುಲ್ ಮೂವೀಸ್ ಬರ್ತಾ ಇದಾವೆ. ನಾನು ತೆಲುಗುನಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಲೈಕ್ ಅಲ್ಲಿನ ಡೈರೆಕ್ಟರು ದೇ ವಿಲ್ ಫಾಲೋ ದ ಮೂವೀಸ್. ಅವರು ಯಾವ ಲೆವೆಲ್ ಕನ್ನಡ ಮೂವೀಸ್ನ ಫಾಲೋ ಮಾಡ್ತಾರೆ, ಐ ವಿಲ್ ಲಿಟ್ರಲಿ ಶಾಕ್ಡ್. ನಾವು VD15 ಅಂತೇಳಿ ರೌಡಿ ಜನಾರ್ದನ್ ನನ್ನ ಮೂವಿ ಮಾಡ್ತಾ ಇದ್ವಿ. ವಿಜಯ್ ದೇವರಕೊಂಡದ 3 ಸಿನಿಮಾನು ಮಾಡ್ತಾ ಇದ್ದೀವಿ. ಓಕೆ. ಅದರಲ್ಲಿ ರೌಡಿ ಜನಾರ್ದನ್ ದಿಲ್ ರಾಜು ಅವ್ರ ಪ್ರೊಡ್ಯೂಸರ್ಸ್ ಇದು. ಸೊ ಅಲ್ಲಿ ನಾನು ಆ ಡೈರೆಕ್ಷನ್ ಟೀಮ್ ಹತ್ರ ಮಾತಾಡಬೇಕಾದ್ರೆ, ದೇ ಆರ್ ಆಸ್ಕಿಂಗ್ ಮಿ ಅಬೌಟ್ ಮಿಥ್ಯಾ. ಅವ್ರಿಗೆ ನಾನು ಕನ್ನಡದವನು ಅಂತ ಗೊತ್ತಾಗಿ ಇದೇನಂತೆ, ದೇ ಆರ್ ಆಸ್ಕಿಂಗ್ ಮಿ ಅಬೌಟ್ ಮಿಥ್ಯಾ. ಸರ್ ನೀವು ಮಿಥ್ಯಾ ನೋಡಿದ್ರಾ? ನಾನು ಫಸ್ಟ್ ಟೈಮ್ ಹೆಸರೇ ಕೇಳ್ತಾ ಇದ್ದೀನಿ. ಸೇಮ್ ನಂಗೂ ಗೊತ್ತಿಲ್ಲ, ಆನೆಸ್ಟ್ ಹೇಳ್ತೀನಿ ಸರ್. ಇಟ್ಸ್ ಒಬ್ಬ ಚಿಕ್ಕ ಹುಡುಗ, ಇಟ್ಸ್ ಅ ಸೈಕಾಲಜಿಕಲ್ ಡ್ರಾಮಾ, ಬ್ಯೂಟಿಫುಲ್ಲಿ ಡನ್. ಅವ್ರು ಹೇಳಿದ್ಮೇಲೆ ನೋಡಿದೆ ನಾನು. ನನಗೆ ಬ್ಲಿಂಕ್ ಅಲ್ಲಿಂದ ಬಂದಿದೆ, ವಿಶ್ವಾಂಬರದಲ್ಲಿ ನಾನು ಕೆಲಸ ಮಾಡ್ಬೇಕಾದ್ರೆ ಬ್ಲಿಂಕ್ ಅಲ್ಲಿಂದ ಬಂದಿದೆ, ಮಿಥ್ಯಾ ಅಲ್ಲಿಂದ ಬಂದಿದೆ. ದೇ ಆರ್ ಫಾಲೋಯಿಂಗ್ ಅವರ್ ಕ್ರಿಯೇಟರ್ಸ್, ದೇ ಆರ್ ಫಾಲೋಯಿಂಗ್ ಅವರ್ ಕಂಟೆಂಟ್ ಅಂದಾಗ ನಮಗೆ ಎಷ್ಟೋ ಕ್ವಾಲಿಟಿ ಕಂಟೆಂಟ್ ಇದೆ, ನಮಗೆ ಎಕ್ಸ್ಪೋಜರ್ ಇಲ್ಲ. ನಮ್ಮದು ಪ್ರಾಬ್ಲಮ್ 2. ಒಂದು ಪ್ರೊಡಕ್ಷನ್ ಹೌಸಸ್ ನಾನು ಹೇಳ್ದಂಗೆ, ಇನ್ನೊಂದು ಬಜೆಟ್ ಅಂದ ತಕ್ಷಣ ನನ್ನ ಮೈಂಡಲ್ಲಿ ಬರೋದು ಓನ್ಲಿ ಪ್ರೊಡಕ್ಷನ್ ಬಜೆಟ್ ಅಂತ ಅನ್ಕೊಂತೀವಿ. ಸೊ ಬಜೆಟ್ ಈಸ್ ಮಾರ್ಕೆಟಿಂಗ್ ನಮ್ಗೆ ಯಾರಿಗೂ ತಲೆಯಲ್ಲಿ ಬರೋದೇ ಇಲ್ಲ. ಟ್ರೂ. So, see, budget includes everything till the release.
ಪೋಸ್ಟ್ ರಿಲೀಸ್ ಆಲ್ಸೋ, ಪೋಸ್ಟ್ ರಿಲೀಸು ಮಾಡ್ಬೇಕು. Post release ಏ important. ಅದೇ ಪೋಸ್ಟ್ ರಿಲೀಸ್ ಅಲ್ಲಿವರೆಗೂ ನನಗೆ ಎಲ್ಲಿವರೆಗೂ ನನ್ನ ಸಿನಿಮಾ, ನನ್ನ ಗುರಿ ಏನು, ನಾನು ಒಂದು ಸಿನಿಮಾ ಪ್ಲಾನ್ ಮಾಡ್ತಾ ಇದ್ದೀನಿ ಅಂದ್ರೆ ಇದೆಲ್ಲ ಪ್ರೊಡ್ಯೂಸರ್ಸ್ ಕೆಲಸ. ನಾನು ಇವಾಗ ಹೇಳ್ತಾ ಇರೋದು, ಒಂದು ಸಿನಿಮಾ ಲಾಕ್ ಆಗೋಯ್ತು, ನಾವು ಸ್ಕೆಡ್ಯೂಲ್ ಅನ್ಕೊಂಡು ಪ್ಲಾನ್ ಅನ್ಕೊಂಡು ಅಂದಾಗ ಫಸ್ಟು ಟಾರ್ಗೆಟ್ ಆಡಿಯನ್ಸ್, ಈ ಸಿನಿಮಾಗೆ ಟಾರ್ಗೆಟ್ ಆಡಿಯನ್ಸ್ ಯಾರು ಅಂತ ನಾನು ಡೈರೆಕ್ಟ್ರು ಒಂದು ನನ್ನ ಕತೆ ಪ್ರಕಾರ ಇಟ್ಕೊಂಡು ಕತೆನ ಇಟ್ಕೊಂಡು ಫಸ್ಟ್ ವಿಲ್ ಡಿಸೈಡ್ ಅವರ್ ಟಾರ್ಗೆಟ್ ಆಡಿಯನ್ಸ್ನ ಇಟ್ಕೊಂಡು ನಾನು ಅವ್ರೊಬ್ಬರಿಗೆ ಇವಾಗ ಫಾರ್ ಎಕ್ಸಾಂಪಲ್ ಪ್ರದೀಪ್ ರಂಗನಾಥನ್ ಇಸ್ ದೇರ್. ಪ್ರದೀಪ್ ರಂಗನಾಥನ್ ಜೊತೆ ಸಿನಿಮಾ ತಗೊಂಡ ನನ್ನ ಟಾರ್ಗೆಟ್ ಆಡಿಯನ್ಸ್ ಆರ್ ಯೂತ್. ಕರೆಕ್ಟ್. ಐ ಕಾಂಟ್ ಎಕ್ಸ್ಪೆಕ್ಟ್ ಫ್ಯಾಮಿಲೀಸ್ ಟು ಕಮ್. ಕರೆಕ್ಟ್. ನಾನು ಅದಕ್ಕೆ ಮಾರ್ಕೆಟಿಂಗ್ ನನಗೆ ಅವಾಗ ಈಸಿ ಆಗುತ್ತೆ. ಚಾನಲೈಸ್ ಮಾಡ್ಕೋಬಹುದು. ಐ ವಿಲ್ ವರ್ಕ್ ಓನ್ಲಿ ಆನ್ ಕಾಲೇಜಸ್, ಐ ವಿಲ್ ಡೂ ಓನ್ಲಿ ಆನ್ ಡಿಜಿಟಲ್, ಐ ವಿಲ್ ಡೂ ಓನ್ಲಿ ಆನ್ ದಿಸ್ ಒನ್. ಸೊ ಐ ಹ್ಯಾವ್ ಸ್ಟ್ರಾಟಜಿಸ್ ಬಂದ್ಬಿಡುತ್ತೆ ನನಗೆ. ಕರೆಕ್ಟ್. ಸೊ ಆ ಒಂದು ಸ್ಟ್ರಾಟಜಿಸ್ ಪ್ಲಾನ್ ಆಗಬೇಕು. ಆ್ಯಂಡ್ ಸಿನಿಮಾ ಪ್ರೊಡಕ್ಷನ್ಗೆ ಕಾಸ್ಟ್, ಫಾರ್ ಎಕ್ಸಾಂಪಲ್ ನಾವು ಇದಕ್ಕೆ ಸೀತಾರಾಮಮ್ಗೆ ಓವರಾಲ್ 25 ಕೋಟಿ ಇದು ಅನ್ಕೊಳ್ಳೋಣ, ಬಜೆಟ್ ಅನ್ಕೊಳ್ಳೋಣ, ಓವರ್ ಆಲ್ ಸಿನಿಮಾದಲ್ಲಿ ಬಜೆಟ್. ಅದರಲ್ಲಿ 15 ಕೋಟಿ ವಾಸ್ ಸ್ಪೆಂಡ್ ಫಾರ್ ಓನ್ಲಿ ಫಾರ್ ಪ್ರಮೋಷನ್ಸ್. ವಾವ್. ಸೈಮಲ್ಟೇನಿಯಸ್ ಆಗಿ ಮಾಡಿದ್ದೀವಿ ಪ್ರಮೋಷನ್. ನಾನೊಂದು ಕಡೆ ಚೆನ್ನೈಲಿ ಓಡಾಡ್ತಾ ಇದ್ದೀನಿ, ಕೇರಳದಲ್ಲಿ ಓಡಾಡ್ತಾ ಇದ್ದೀನಿ, ಈ ಕಡೆ ಇನ್ನೊಂದು ಟೀಮ್ ವೈಜಾಗಲ್ಲಿ ಮಾಡ್ತಾ ಇದೆ, ಇನ್ನೊಂದು ಟೀಮು ವಿಜಯವಾಡದಲ್ಲಿ ಮಾಡ್ತಾ ಇದೆ. ತಮಿಳ್, ತೆಲುಗು, ಮಲಯಾಳಂ ಅಂತ. ಹೌದು. ಸೊ ಅಂಡ್ ಅಗೇನ್ ದ ಓನ್ ಡಿಸ್ಟ್ರಿಬ್ಯೂಷನ್ ಅಲ್ಲ, ಡಿಸ್ಟ್ರಿಬ್ಯೂಷನ್ ಲೈಕ್ ಸ್ಟೋನ್ ಬೆಂಚ್ ತಗೊಂಡ್ರು, ದುಲ್ಕರ್ ಅವರು ಇದು ಮಾಡ್ಕೊಂಡು ತಗೊಂಡ್ರು. ಸೇಮ್ KGF ಹೆಂಗೆ ಇಲ್ಲಿ ಇದು ಮಾಡಿ ಬೇರೆ ಬೇರೆ ಕಡೆ ಬೇರೆ ಬಟ್ ಡಿಸ್ಟ್ರಿಬ್ಯೂಟರ್. ಪ್ರಮೋಷನ್ ವಾಸ್ ಡನ್ ಬೈ ಪ್ಲಾನ್ಡ್ ಬೈ ಅವರ್ ಟೀಮ್ ಓನ್ಲಿ. ವೆರಿ ನೈಸ್. ಎಸ್ಪೆಷಲಿ ಐ ವಾಸ್ ಪಾರ್ಟ್ ಆಫ್ ಮಾರ್ಕೆಟಿಂಗ್ ಟೀಮ್ ಆಲ್ಸೋ, ದೇರ್ ಇಂಟರ್ನಲ್ ಮಾರ್ಕೆಟಿಂಗ್ ಟೀಮ್. ಸೊ ಆ ಸ್ಟ್ರಾಟಜಿಕ್ ಪ್ಲಾನಿಂಗ್ ಆಗಿರ್ಬೋದು, ಇದಾಗಿರ್ಬೋದು, ಇಟ್ ವಾಸ್ ಬ್ಯೂಟಿಫುಲಿ ವೇ ಅಂಡ್ ವಿಷನ್. ಅಂದರೆ ಇದು ಮಾಡಿದ್ರೆ ಇದಾಗುತ್ತೆ, ನಾನು ಏನಕ್ಕೆ ಇದನ್ನು ಮಾಡ್ತಾ ಇದ್ದೀನಿ ಎಲ್ಲದನ್ನು ಕ್ಲಾರಿಟಿ ಇಟ್ಕೊಂಡು ಮಾಡ್ತಾರೆ, ಸುಮ್ಮನೆ ರ್ಯಾಂಡಮ್ ಆಗಿ ಏನು ಮಾಡಲ್ಲ.